ಕಲಬುರಗಿಯ ಸೇಡಂ ರಸ್ತೆಯ ಸಯುಗ ಆಸ್ಪತ್ರೆಯಲ್ಲಿ ಇದೇ ಜುಲೈ 15ರಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಅಂಗವಾಗಿ ವಿಶೇಷ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ಲಾಸ್ಟಿಕ್ ಸರ್ಜರಿ ಎಂದರೆ ಕೇವಲ ಸೌಂದರ್ಯವರ್ಧನೆ ಮಾತ್ರವಲ್ಲ, ಜನ್ಮಜಾತ ಸೀಳು ತುಟಿ, ಸುಟ್ಟ ಗಾಯಗಳು, ಅಪಘಾತದ ನಂತರದ ಮರು ನಿರ್ಮಾಣ ಹಾಗೂ ಕತ್ತರಿಸಿದ ಅಂಗಾಂಗಗಳ ಮರು ಜೋಡಣೆಯಂತಹ ಪ್ರಮುಖ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಆಸ್ಪತ್ರೆಯ ಹಿರಿಯ ತಜ್ಞರಾದ ಡಾಕ್ಟರ್ ಅಮರೇಶ್ ಬಿರಾದಾರ್ ಅವರು ಅರಿವು ಮೂಡಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಬಕಾರಿ ಉಪಯುಕ್ತರಾದ ಡಾಕ್ಟರ್ ಪಿ ಸಂಗಣ್ಣಗೌಡ ಆಗಮಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದಾರ್ ಅಂತ. ನಾನು ಪ್ಲಾಸ್ಟಿಕ್ ಕಾಸ್ಮೆಟಿಕ್ ಹ್ಯಾಂಡ್ ಮತ್ತು ರಿಕನ್ಸ್ಟ್ರಕ್ಟಿವ್ ಸರ್ಜನ್ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ನಾಳೆ ಜುಲೈ 15ರಂದು ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಗವಾಗಿ ನಾವು ಸಯೂಗ್ ಹಾಸ್ಪಿಟಲ್, ಸೇಡಂ ರೋಡ್, ಎನ್ಜಿಒ ಕಾಲೋನಿ, ಕಲಬುರಗಿಯಲ್ಲಿ ಒಂದು ಆರೋಗ್ಯ ಶಿಬಿರ ಮತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸಯೂಗ್ ಹಾಸ್ಪಿಟಲಲ್ಲಿ ನಾವು ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಪಿ ಸಂಗಣ್ಣ, ಎಕ್ಸೈಸ್ ಕಮಿಷನರ್ ಅವರು ಬರ್ತಾ ಇದ್ದಾರೆ ಕಲಬುರಗಿಯಿಂದ. ಸೊ ಈ ಕಾರ್ಯಕ್ರಮದಲ್ಲಿ ಒಂದು ಅವೇರ್ನೆಸ್, ಈಗ ತುಂಬ ಜನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಗೊತ್ತೇ ಇಲ್ಲ. ಅವ್ರೇನು ಅನ್ಕೋತಾರೆ, ಬರೀ ಚರ್ಮ ಹಾಕೋದು, ಅದರ ಎಲ್ಲ ಕಾಸ್ಮೆಟಿಕ್ ಸರ್ಜರಿ, ಬಾಡಿ ಮುಖ ಚೇಂಜ್ ಮಾಡೋದು, ಈ ಥರನೇ ಅಂದ್ಕೊಂಡಿರ್ತಾರೆ. ಈ ಪ್ಲಾಸ್ಟಿಕ್ ಸರ್ಜರಿಲಿ ನಾವು ತುಂಬ ಥರ ಸರ್ಜರೀಸ್ ಎಲ್ಲ ಮಾಡ್ತೀವಿ. ಅಂದರೆ ಈಗ ಕ್ಯಾನ್ಸರ್ ಆಗಿದ್ಮೇಲೆ ನಾವು ಒಂದು ಮುಖದ ಭಾಗ ತೆಗೆದಿದ್ದಾಗ ಅದು ಮತ್ತೆ ಪುನರ್ ನಿರ್ಮಾಣ ಮಾಡ್ಬೋದು. ಹ್ಯಾಂಡ್ ಸರ್ಜರಿ, ಕೈದು ಯಾವುದೇ ಸರ್ಜರಿ ಆಗಿರ್ಬೋದು, ಅದೆಲ್ಲ ಮಾಡೋದು. ಈಗ ಬರಳು ಕಟ್ಟಾಗಿತ್ತು ಅಂದರೆ ಅದು ಮತ್ತೆ ಮರುಜೋಡಣೆ ಮಾಡೋದು, ರಕ್ತನಾಳ ಮರುಜೋಡಣೆ ಮಾಡೋದು, ಆಮೇಲೆ ಮುಖ ಮೂಳೆ ಮುರಿದಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು. ಬರ್ನ್ಸ್, ಎಲ್ಲ ಥರ ಬರ್ನ್ಸ್ ಯಾವುದೇ ಇರಲಿ, 0 to 100% ಬರ್ನ್ಸ್ ಇರೋದು ಎಲ್ಲ ಟ್ರೀಟ್ಮೆಂಟ್ ಪ್ಲಾಸ್ಟಿಕ್ ಸರ್ಜರಿ ಅಂಡೇ ಬರುತ್ತೆ. ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನಾವೇನಂತೀವಿ, ತುಂಬ ಸಲ ಈಗ ಒಂದು ಬರ್ತ್ ಕಟ್ಟಾಗಿದ್ದಾಗ ಒಂದು 6 ಗಂಟೆ ಒಳಗಡೆ ಬಂದರೆ ಅದು ಮರುಜೋಡಣೆ ಮಾಡೋಂಥ ಚಾನ್ಸಸ್ ಹೈ ಇರುತ್ತೆ. ನಮಗೆಲ್ಲ ಒಂದು 10 ದಿವಸ 15 ದಿವಸ ಆಗಿದ್ಮೇಲೆ ಬಂದಮೇಲೆ ಈಗ ಏನಾದರೂ ಮಾಡಿ ಅಂತ ಹೇಳ್ತಾರೆ, ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೆ ನಾವು ಒಂದು ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ, ಅದು 15 ಜುಲೈಯಲ್ಲಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಾಳೆ 15 ಜುಲೈಯಂದು ನಾವು ಸಯೂಗ್ ಹಾಸ್ಪಿಟಲ್, ಎನ್ಜಿಒ ಕಾಲೋನಿ, ಸೇಡಂ ರೋಡಲ್ಲಿ ಬೆಳಗ್ಗೆ 10:30ರಿಂದ 2 ಗಂಟೆವರೆಗೂ ಒಂದು ಪ್ಲಾಸ್ಟಿಕ್ ಸರ್ಜರಿ ಉಚಿತ ತಪಾಸಣೆಯನ್ನು ಹೊಂದ್ಕೊಂಡಿದ್ದೀವಿ. ಅದರಲ್ಲಿ ನಾವು ಡಯಾಬಿಟಿಕ್ ಫುಟ್ ಆಗಿರ್ಬೋದು, ಶುಗರ್ BP ಕಾಯಿಲೆ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಅರಿವು ಮೂಡಿಸಿ ಅದ್ರದ್ದು ರಿಲೇಟೆಡ್ ಏನೇ ಪ್ರಶ್ನೆ ಇರಲಿ, ಅದ್ರ ರಿಲೇಟೆಡ್ ಏನೇ ಕನ್ಸಲ್ಟೇಷನ್ಸ್ ಇರಲಿ, ಅದು ನಾವು ಉಚಿತವಾಗಿ ಅದ್ರ ಜೊತೆಗೆ ಒಂದು ಮೆಡಿಸಿನ್ಸ್ನು ನಾವು ಕೊಡ್ತಾ ಇದ್ದೀವಿ. ಈಗ ನಾಳೆಯಲ್ಲಿ ಡಾಕ್ಟರ್ VB ಬಿರಾದಾರ್, ಸೀನಿಯರ್ ಜನರಲ್ ಸರ್ಜನ್ ಡಾಕ್ಟರ್ ಶ್ವೇತಾ ಅವರು ಬರ್ತಾ ಇದ್ದಾರೆ. ಆಮೇಲೆ ಡಾಕ್ಟರ್ ಸಂಗಮೇಶ್ ತೋಂಡೂರೆ ಅವರು, ಡಾಕ್ಟರ್ ಅರವಿಂದ್ ಅವರು, ಡಾಕ್ಟರ್ ರಾಯರಾಮ್ ಅವರು, ಇವರೆಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಈಗ ತುಂಬ ಜನಕ್ಕೆ ನಾವು ಹೇಳ್ತೀವಿ, ಈಗ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತುಂಬ ದುಬಾರಿ ಆಗಿದೆ, ತುಂಬ ಖರ್ಚಾಗುತ್ತೆ ಅಂತೇಳಿ. ಇದು ಪ್ಲಾಸ್ಟಿಕ್ ಸರ್ಜರಿ ಏನು ತುಂಬ ದುಬಾರಿ ಏನು ಸರ್ಜರಿ ಅಲ್ಲ. ಆಮೇಲೆ ಇದು ನಾರ್ಮಲ್ ಸರ್ಜರಿ ಆಗಿ ಕಾಸ್ಟ್ಲಿ ಸರ್ಜರಿ ಅಂತ ಏನಿಲ್ಲ. ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ ಇದು ಒಂದು ರಿಸ್ಕಿ ಸರ್ಜರಿ ಅಂತ ಒಂದು ಮರುಕಲ್ಪನೆ ಇದೆ. ಪ್ಲಾಸ್ಟಿಕ್ ಸರ್ಜರಿ ಚರ್ಮ ಮಾಂಸದಿರೋದ್ರಿಂದ ಯಾವುದೇ ಇನ್ನೂ ರಿಸ್ಕ್ ಫ್ಯಾಕ್ಟರ್ಸ್ ಏನೂ ಇರೋದಿಲ್ಲ. ನಿಮಗೆ ಬೇರೆ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತಂದಿದ್ರೆ ಇದು ಒಂದು ಸೇಫ್ ಸರ್ಜರಿ ಅಂತ ಹೇಳ್ತೀವಿ. ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ನಾಳೆ ಬೆಳಗ್ಗೆ ಹಾಸ್ಪಿಟಲ್ 10:30ಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಯಾಗಿ ಈಗ ಮಾಡಬೇಕು ಅಂತ ಹೇಳಿ ವಿನಂತಿ. ಅದ್ರ ಜೊತೆಗೆ ನಾವು ಸಮಸ್ತ ಕಲಬುರಗಿ ಜನತೆಗೆ ಒಂದು ರಿಕ್ವೆಸ್ಟ್ ಏನಂದರೆ, ಒಂದು ಫ್ರೀ ಕನ್ಸಲ್ಟೇಷನ್ ಇರೋದ್ರಿಂದ, ಅದ್ರ ಜೊತೆಗೆ ಮೆಡಿಸಿನ್ಸ್ ಕೊಡೋದ್ರಿಂದ ಇದರ ಒಂದು ಸದುಪಯೋಗ ತಗೋಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.